ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೋಟಿಲೆ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಅವಧಿ ಒಳಗ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಅವಧಿ ಒಳಗ ಕೇಳಿರುವಂತ ಎಲ್ಲಾ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ ಆಯ್ದುಕೊಂಡು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಪ್ರಶ್ನೆ ಸಂಖ್ಯೆ 14, ಭಾರತೀಯ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವ ಹೇಳಿಕೆ ಸರಿಯಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಎರಡು ಹೇಳಿಕೆಯನ್ನು ಕೊಡಲಾಗಿದೆ. ಆ ಎರಡು ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು ಎಂಬ ಪ್ರಶ್ನೆ ಕೇಳಲಾಗಿದೆ. ಆಯ್ಕೆ 1, 1919ರ ಭಾರತ ಸರ್ಕಾರಿ ಕಾಯ್ದೆಯು ಭಾರತದಲ್ಲಿ ನಡೆಯಬೇಕಿದ್ದ ಭಾರತೀಯ ನಾಗರಿಕ ಸೇವೆಗೆ ಪ್ರತ್ಯೇಕ ಪರೀಕ್ಷೆಯನ್ನ ನಿಗದಿಪಡಿಸಲಾಯಿತು ಎಂಬುದು ಮೊದಲನೇ ಆಯ್ಕೆ. ಆಯ್ಕೆ ನಂಬರ್ 2, 1941ರಲ್ಲಿ ಭಾರತೀಯ ನಾಗರಿಕ ಸೇವೆಯಲ್ಲಿ ಯುರೋಪಿಯನ್ನರಿಗೆ ಹೋಲಿಸಿದರೆ ಭಾರತೀಯರ ಶೇಕಡಾವಾರು ಪ್ರಮಾಣ ಹೆಚ್ಚಿತ್ತು ಎಂಬುದು ಎರಡನೇ ಹೇಳಿಕೆಯಾಗಿದೆ. ಈ ಎರಡು ಹೇಳಿಕೆಯನ್ನು ಗಮನಿಸಿದಾಗ ಸರಿಯಾದ ಉತ್ತರ 1 ಮತ್ತು 2. ಕೊಟ್ಟಂತ ಹೇಳಿಕೆಗಳು ಎರಡು ಹೇಳಿಕೆ ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 15, ಅಖಿಲ ಭಾರತ ಒಕ್ಕೂಟದ ಸ್ಥಾಪನೆಗೆ ಸಂಬಂಧಿಸಿದ ನಿಬಂಧನೆಯನ್ನ ಇದರಲ್ಲಿ ಸೇರಿಸಲಾಗಿದೆ. ಏನು ಅಖಿಲ ಭಾರತ ಒಕ್ಕೂಟ ಇದೆಯಲ್ಲ, ಅದರ ಸ್ಥಾಪನೆಗೆ ಸಂಬಂಧಿಸಿದಂತ ನಿಬಂಧನೆಯನ್ನ ಯಾವುದರಲ್ಲಿ ಸೇರ್ಪಡೆ ಮಾಡಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ ಎ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 16, ಈ ಕೆಳಗಿನ ಯಾವ ಕಾಯ್ದೆಗಳು ಭಾರತದಲ್ಲಿ ಫೆಡರಲ್ ರಾಜಕೀಯವನ್ನ ಒದಗಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. 4 ಆಯ್ಕೆಗಳಿವೆ. ಆ 4 ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ ಅಂದ್ರೆ ಸಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 17, 1935ರ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾದ ಒಕ್ಕೂಟದಲ್ಲಿ ಉಳಿಕೆಯ ಅಧಿಕಾರಗಳನ್ನ ಯಾರಿಗೆ ನೀಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ. 4 ಆಯ್ಕೆಗಳಿವೆ. ಆ 4 ಆಯ್ಕೆಯಲ್ಲಿ ಆ ಕೊಟ್ಟಂತ ಅಧಿಕಾರವನ್ನ ಗವರ್ನರ್ ಜನರಲ್ಗೆ ಏನ್ ಮಾಡ್ತಾರೆ? ಅಧಿಕಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಉತ್ತರ ಯಾವುದು? ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 18, ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರವು ಅಧಿಕಾರವನ್ನ ಪಡೆಯುತ್ತವೆ. ಯಾವುದರಿಂದ ಅಧಿಕಾರವನ್ನ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಪಡೆಯುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ. 4 ಆಯ್ಕೆ ಇದೆ. ಆ 4 ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು? ಎ ಭಾರತ ಸಂವಿಧಾನದ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಧಿಕಾರವನ್ನ ಪಡೆಯುವಂತ ಕೆಲಸವನ್ನ ಮಾಡುತ್ತವೆ. ಪ್ರಶ್ನೆ ಸಂಖ್ಯೆ 19, 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಅಳವಡಿಸಿಕೊಂಡಂತೆ ಭಾರತ ಸಾಂವಿಧಾನಿಕ ಇತಿಹಾಸದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಮತ್ತು ಶಾಶ್ವತವಾದಂತ ಘಟಕ ಅಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ 4 ಅದಾವು. ಈ 4ರಲ್ಲಿ ಸರಿಯಾದ ಉತ್ತರ ಯಾವುದು? ಎ ಸರಿಯಾದ ಉತ್ತರ ಆಗಿದೆ. ದೇಶಕ್ಕೆ ಲಿಖಿತ ಸಂವಿಧಾನ ಎಂಬುದು ಇದೊಂದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 20, 1935ರ ಭಾರತ ಸರ್ಕಾರ ಕಾಯ್ದೆ ಏಕೆ ಮುಖ್ಯವಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಯಾವುದು? ಎ ಇದು ಭಾರತ ಸಂವಿಧಾನದ ಮುಖ್ಯ ಮೂಲವಾಗಿದೆ. ಅಂದ್ರ ಭಾರತ ಸಂವಿಧಾನ ಏನು ರಚನೆ ಮಾಡ್ತಾರಲ್ಲ, ಆ ಭಾರತ ಸಂವಿಧಾನವನ್ನ ರಚನೆ ಮಾಡುವಾಗ ನಮಗೆ 1935ರ ಕಾಯ್ದೆಯು ಅತಿ ಪ್ರಮುಖವಾದಂತ ಒಂದು ಕಾಯ್ದೆ ಆಗಿತ್ತು. ಪ್ರಶ್ನೆ ಸಂಖ್ಯೆ 21, ಈ ಕೆಳಗಿನ ಯಾವ ಕಾಯ್ದೆಗಳು ಬರ್ಮಾವನ್ನ ಭಾರತದಿಂದ ಬೇರ್ಪಡಿಸಲು ಕಾರಣವಾಗಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಭಾರತ ಸರ್ಕಾರದ ಕಾಯ್ದೆ 1935. ಈ ಕಾಯ್ದೆ ಅನ್ವಯ ಬರ್ಮಾವನ್ನು ಏನ್ ಮಾಡ್ತಾರೆ ಅಂದ್ರೆ ಭಾರತ ದೇಶದಿಂದ ಬೇರ್ಪಡೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ. ಪ್ರಶ್ನೆ ಸಂಖ್ಯೆ 22, ಚುನಾಯಿತ ಸಂವಿಧಾನ
ಸಭೆಯಿಂದ ಭಾರತದ ಸಂವಿಧಾನವನ್ನ ರಚಿಸುವ ಪ್ರಸ್ತಾಪವನ್ನ ಮಾಡಿದವರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿ. ಕ್ರಿಪ್ಸ್ ಮಿಷನ್ ಏನ್ ಮಾಡ್ತದ? ಭಾರತ ಸಂವಿಧಾನಕ್ಕೆ ರಚಿಸುವ ಪ್ರಸ್ತಾಪವನ್ನ ಮಾಡ್ತದ. ಆ ಆಯೋಗ ಬಂದಿದ್ದು 1942ರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡಿರಲಿ. 1942ರಲ್ಲಿ ಕ್ರಿಪ್ಸ್ ಮಿಷನ್ ಎರಡನೇ ಮಹಾಯುದ್ಧ ಮುಗಿದ ನಂತರ ಜನರಿಂದ ಆಯ್ಕೆಯಾದ ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನ ರಚಿಸಬೇಕೆಂದು ಪ್ರಸ್ತಾಪವನ್ನ ಮಾಡ್ತದ. ಪ್ರಶ್ನೆ ಸಂಖ್ಯೆ 23. ಕ್ಯಾಬಿನೆಟ್ ಮಿಷನ್ ಯೋಜನೆ ಪ್ರಕಾರ ಪ್ರತಿ ಪ್ರಾಂತ್ಯದಲ್ಲಿ ಹಂಚಿಕೆಯಾದ ಸದಸ್ಯರ ಸ್ಥಾನಗಳನ್ನ ನಿರ್ಧರಿಸಲು ಸಂವಿಧಾನ ಸಭೆಯಲ್ಲಿ ಒಬ್ಬ ಪ್ರತಿನಿಧಿಯು ಯಾವ ಜನಸಂಖ್ಯೆಯ ಅನುಪಾತದಲ್ಲಿ ಇರಬೇಕು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? 10 ಲಕ್ಷ ಜನರಿಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತ ಅಧಿಕಾರವನ್ನ ಕ್ಯಾಬಿನೆಟ್ ಮಿಷನ್ ಕೊಡ್ತದ. ಉತ್ತರ ಯಾವುದು? ಬಿ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐತಿ ನೋಡ್ರಿ. 1946ರಲ್ಲಿ ಕ್ಯಾಬಿನೆಟ್ ಇಂದ ನಿಯೋಗ ಭಾರತಕ್ಕೆ ಬಂದಿತು. ಈ ಆಯೋಗವು ಭಾರತೀಯ ಒಕ್ಕೂಟಕ್ಕೆ ಸಂವಿಧಾನವನ್ನ ವಿನ್ಯಾಸಗೊಳಿಸಲು ಸಂವಿಧಾನ ಸಭೆಯನ್ನ ರಚಿಸುವ ಯೋಜನೆಯನ್ನ ಸೂಚನೆ ಮಾಡ್ತದೆ. ಈ ಸೂಚನೆಯಂತೆ ಪ್ರತಿ ಪ್ರಾಂತ್ಯದಿಂದ ಪ್ರತಿನಿಧಿಗಳನ್ನ ಜನರಿಂದ ಆಧಾರದ ಮೇಲೆ ಆಯ್ಕೆ ಮಾಡಲು ಪ್ರತಿ 10 ಲಕ್ಷ ಜನರಿಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತ ಅಧಿಕಾರವನ್ನ ಮಾಡಿ ಕೊಡ್ತದ. ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ ನ ಸದಸ್ಯರಾಗಿರಲಿಲ್ಲ? ಇಲ್ಲಿ 4 ಜನ ಆದಾಗ ಈ 4 ಜನರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ ನ ಸದಸ್ಯರಾಗಿರಲಿಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು? ಎ. ವಿಲಿಯಂ ಹುಡ್ ಇವು ಕ್ಯಾಬಿನೆಟ್ ಮಿಷನ್ನಿನ ಸದಸ್ಯರಾಗಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ, ಕ್ಯಾಬಿನೆಟ್ ಮಿಷನ್ ಸರ್ ಪೆಥಿಕ್ ಲಾರೆನ್ಸ್, ಸಿಬ್ಬಂದಿ ಅಧಿಕಾರಿ ಕ್ರಿಪ್ಸ್ ಮತ್ತು ಎ.ಬಿ. ಅಲೆಕ್ಸಾಂಡರ್ ಅನ್ನ ಒಳಗೊಂಡಿತ್ತು. ಪ್ರಶ್ನೆ ಸಂಖ್ಯೆ 25. ಭಾರತೀಯ ಸಂವಿಧಾನ ಸಭೆಯನ್ನ ಇದರ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಏನ್ ಸಂವಿಧಾನ ಸಭೆ ಇದೆಯಲ್ಲ, ಆ ಸಂವಿಧಾನ ಸಭೆಯನ್ನ ಯಾವುದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿ. ಕ್ಯಾಬಿನೆಟ್ ಮಿಷನ್ 1946 ಅನುಗುಣವಾಗಿ ಸಂವಿಧಾನ ಸಭೆಯನ್ನ ರಚನೆಯನ್ನ ಮಾಡಲಾಗ್ತದ. ಪ್ರಶ್ನೆ ಸಂಖ್ಯೆ 26. 1946ರಲ್ಲಿ ರಚನೆಯಾದ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಆಗಿದ್ದವರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ. ಜವಾಹರ್ಲಾಲ್ ನೆಹರು. ಎ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐತಿ ನೋಡ್ರಿ. ಆಗಸ್ಟ್ 24, 1946ರಂದು ಮಧ್ಯಂತರ ಸರ್ಕಾರವನ್ನ ಸೆಪ್ಟೆಂಬರ್ 2, 1946 ಒಳಗೆ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತದೆ ಎಂದು ನಿರ್ಧರಿಸಲಾಯಿತು. ವೈಸರಾಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿದ್ದರು ಮತ್ತು ಆ ಮಂಡಳಿಯ ಉಪಾಧ್ಯಕ್ಷರಾಗಂತಂದ್ರ ಜವಾಹರ್ಲಾಲ್ ನೆಹರು ಏನಾಗಿದ್ದ ಉಪಾಧ್ಯಕ್ಷರಾಗಿ ನೇಮಕವನ್ನ ಮಾಡಲಾಗಿತ್ತು. ಪ್ರಶ್ನೆ ಸಂಖ್ಯೆ 27. ಈ ಕೆಳಗಿನವರಲ್ಲಿ ಯಾರು ಆಗಸ್ಟ್ 1946ರಲ್ಲಿ ರಚನೆಯಾದ ಮಧ್ಯಂತರ ರಾಷ್ಟ್ರೀಯ ಸರ್ಕಾರದ ಸದಸ್ಯರಾಗಿರಲಿಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿ. ಡಾಕ್ಟರ್ ಎಸ್. ರಾಧಾಕೃಷ್ಣನ್. ಈ ವ್ಯಕ್ತಿ ಸದಸ್ಯರಾಗಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐತಿ ನೋಡ್ರಿ. ಕ್ಯಾಬಿನೆಟ್ ಮಿಷನ್ ಘೋಷಣೆಯ ಆಧಾರದ ಮೇಲೆ ಸಂವಿಧಾನ ಸಭೆಯು ಸೆಪ್ಟೆಂಬರ್ 2, 1946ನೇ ಇಸ್ವಿಯಂದು ಮಧ್ಯಂತರ ಸರ್ಕಾರವನ್ನು ಆಯ್ಕೆ ಮಾಡ್ತದೆ. ಈ ಆಯ್ಕೆಯ ಅನುಗುಣವಾಗಿ ಸಿ. ರಾಜಗೋಪಾಲಾಚಾರ್ಯ ಶಿಕ್ಷಣ ಸಚಿವರಾಗ್ತಾರ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನಾಗ್ತಾನ ಆಹಾರ ಮತ್ತು ಕೃಷಿ ಸಚಿವರಾಗ್ತಾರ. ಜಗನ್ ಜೀವನ್ ರಾಮ್ ಏನಾಗ್ತಾನ ಕಾರ್ಮಿಕ ಸಚಿವರಾಗಿ ನೇಮಕವನ್ನ ಹೊಂದ. ಪ್ರಶ್ನೆ ಸಂಖ್ಯೆ 28. ಭಾರತ ಸಂವಿಧಾನ ರಚನೆಗಾಗಿ ಮೊದಲು ಸಂವಿಧಾನ ಸಭೆಯ ಕಲ್ಪನೆಯನ್ನ ನೀಡಿದವರು ಯಾರು? ಏನು ಸಂವಿಧಾನ ಸಭೆ ರಚನೆ ಇದೆಯಲ್ಲ, ಆ ಸಂವಿಧಾನ ಸಭೆಯ ರಚನೆಯ ಕಲ್ಪನೆಯನ್ನ ಕೊಟ್ಟಂತ ವ್ಯಕ್ತಿ ಅಥವಾ ನೀಡಿದವರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಆ ಪರಿಕಲ್ಪನೆಯನ್ನ ಕೊಟ್ಟಂತವು ಮೊಟ್ಟ ಮೊದಲಿಗೆ ಯಾರಂತಂದ್ರ 1934ರಲ್ಲಿ ಸ್ವರಾಜ್ ಪಕ್ಷ ಏನ್ ಮಾಡ್ತದ ಸಂವಿಧಾನ ಸಭೆಯ ರಚನೆಯ ಕಲ್ಪನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತದ. ಉತ್ತರ ಯಾವುದು? ಎ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐತಿ ನೋಡ್ರಿ. ಆ ಮಾಹಿತಿಯನ್ನ ಕಲೆ ಹಾಕೋರಿ. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 29.
ಸಂವಿಧಾನ ಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಒಂದು, ವಯಸ್ಕ ಮತದಾನದ ಹಕ್ಕನ್ನ ಆಧರಿಸಿ ಸಭೆಯನ್ನು ನಡೆಸಲಾಯಿತು. ಇದು ಹೇಳಿಕೆ ಒಂದು. ಎರಡು, ಸಭೆಯು ನೇರ ಚುನಾವಣೆಯ ಫಲಿತಾಂಶವಾಗಿತ್ತು. ಮೂರು, ಸಭೆಯು ಬಹುಪಕ್ಷೀಯ ಸಂಸ್ಥೆಯಾಗಿತ್ತು. ನಾಲ್ಕು, ಸಭೆಯು ವಿವಿಧ ಸಮಿತಿಗಳ ಮೂಲಕ ಕೆಲಸವನ್ನ ಮಾಡಿತ್ತು ಎಂಬ 4 ಆಯ್ಕೆಗಳಿವೆ. ಆ 4 ಆಯ್ಕೆಯಲ್ಲಿ ಸರಿಯಾದ ಹೇಳಿಕೆ ಯಾವಂತಂದ್ರ ಸಭೆಯು ಬಹುಪಕ್ಷೀಯ ಸಂಸ್ಥೆಯಾಗಿತ್ತು. ಇದು ಕೂಡ ಸರಿಯಾಗಿದೆ. ಸಭೆಯು ವಿವಿಧ ಸಮಿತಿಗಳ ಮೂಲಕ ಕೆಲಸವನ್ನ ಮಾಡಿತ್ತು. ಇದು ಕೂಡ ಸರಿಯಾಗಿದೆ. ಅಂದ್ರೆ 3 ಮತ್ತು 4 ಇವೆರಡು ಹೇಳಿಕೆ ನಿಜವಾಗಿವೆ. ಆ ಮೇಲಿನ 2 ಹೇಳಿಕೆಗಳು ತಪ್ಪಾಗಿವೆ. ನೆಕ್ಸ್ಟ್ ಒನ್, ಪ್ರಶ್ನೆ ಸಂಖ್ಯೆ 30. ಭಾರತೀಯ ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ. 4 ಹೇಳಿಕೆ ಅದಾವು. ಆ 4 ಹೇಳಿಕೆಯಲ್ಲಿ ಯಾವುದು ಸರಿ ಎಂಬ ಪ್ರಶ್ನೆ ಕೇಳಲಾಗಿದೆ. ಒಂದನೇ ಹೇಳಿಕೆ, ಇದು ವಯಸ್ಕರ ಮತದಾನವನ್ನ ಆಧರಿಸಿರಲಿಲ್ಲ. 1. ಇದು ನೇರ ಚುನಾವಣೆಯಿಂದ ಬಂದಿತ್ತು. ಇದು 2. ಇದು ಬಹುಪಕ್ಷ ಸಂಸ್ಥೆಯಾಗಿರಲಿಲ್ಲ. ಇದು 3. 4. ಇದು ಹಲವಾರು ಸಮಿತಿಗಳ ಮೂಲಕ ಕೆಲಸವನ್ನ ಮಾಡಿತ್ತು ಎಂಬ 4 ಆಯ್ಕೆಗಳಿವೆ. ಆ 4 ಆಯ್ಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವಂತಂದ್ರ ಎ ಅದು ಕೂಡ ಸರಿಯಾಗಿದೆ, ಡಿ ಅದು ಕೂಡ ಸರಿಯಾಗಿದೆ. ಓಕೆನಾ? 2 ಹೇಳಿಕೆ ಸರಿಯಾದವು, 2 ತಪ್ಪಾಗಿವೆ. ಪ್ರಶ್ನೆ ಸಂಖ್ಯೆ 31. ಭಾರತದ ಸಂವಿಧಾನವನ್ನ ರಚಿಸಿದ ಸಂವಿಧಾನ ಸಭೆಯ ಸದಸ್ಯರು ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕ ಉತ್ತರ ಯಾವ್ದು ನೋಡ್ರಿ. ಎ ಬ್ರಿಟಿಷ್ ಸಂಸತ್ತಿನಿಂದ ನಾಮನಿರ್ದೇಶಿತ ಮಾಡಲಾಗಿತ್ತು. ಗವರ್ನರ್ ಜನರಲ್ನಿಂದ ನಾಮನಿರ್ದೇಶಿತ ಮಾಡಲಾಗಿತ್ತು. ವಿವಿಧ ಪ್ರಾಂತ್ಯಗಳ ಶಾಸಕಾಂಗ ಸಭೆಗಳಿಂದ ಚುನಾಯಿತರಿಂದಾಗಿ ನೇಮಕ ಮಾಡಲಾಗಿತ್ತು. ಡಿ ಯಾವುದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನಿಂದ ಚುನಾಯಿತ ಆದಂತ ಸದಸ್ಯರನ್ನ ನೇಮಕ ಮಾಡಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಯಾವುದು, ಸಿ, ವಿವಿಧ ಪ್ರಾಂತ್ಯಗಳಿಂದ ಶಾಸಕಾಂಗ ಸಭೆಗಳಿಂದ ಚುನಾಯಿತರಾದಂತಹ ಸದಸ್ಯರನ್ನ ಇಲ್ಲಿ ರಚನೆಗೆ ನೇಮಕ ಮಾಡಲಾಗಿತ್ತು. ಪ್ರಶ್ನೆ ಸಂಖ್ಯೆ 32. ಭಾರತೀಯ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಾಂತ್ಯಗಳಿಂದ ಸಂವಿಧಾನ ಸಭೆಯ ಸದಸ್ಯರು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿ, ಪ್ರಾಂತೀಯ ಶಾಸಕಾಂಗ ಸಭೆಗಳಿಂದ ಚುನಾಯಿತರಾದಂತಹ ಸದಸ್ಯರನ್ನ ನೇಮಕ ಮಾಡಲಾಗಿತ್ತು. ಪ್ರಶ್ನೆ ಸಂಖ್ಯೆ 33. ಸಂವಿಧಾನ ಸಭೆಯ ಮೊದಲ ಚುನಾಯಿತ ಅಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು, ಸಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಏನು, ಸಂವಿಧಾನ ಸಭೆಯ ಮೊದಲ ಚುನಾಯಿತ ಅಧ್ಯಕ್ಷರು ಯಾರಂತಂದ್ರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಪ್ರಶ್ನೆ ಸಂಖ್ಯೆ 34. ಸಂವಿಧಾನ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು, ಸಿ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. 33ನೇ ಪ್ರಶ್ನೆ ಏನು, ಮೊದಲ ಚುನಾಯಿತ ಅಧ್ಯಕ್ಷ ಯಾರಂತಂದ್ರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ವ್ಯಕ್ತಿ ಯಾರು, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇದನ್ನು ಕೂಡ ಗಮನಿಸಬೇಕು. 34. ಭಾರತ ಸಂವಿಧಾನ ಸಭೆಯನ್ನ ಯಾವಾಗ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ಈ ಸಂವಿಧಾನ ಸಭೆ ಇದೆಯಲ್ಲ, ಆ ಸಂವಿಧಾನ ಸಭೆಯನ್ನ ಯಾವಾಗ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು, ಬಿ, ಡಿಸೆಂಬರ್ 9, 1946ನೇ ಇಸ್ವಿಯಲ್ಲಿ ಏನ್ ಮಾಡ್ತಾರ, ಭಾರತ ಸಂವಿಧಾನದ ಸಭೆಯನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ. ಪ್ರಶ್ನೆ ಸಂಖ್ಯೆ 35. ಸಂವಿಧಾನ ಸಭೆಯ ಮೊದಲ ಅಧಿವೇಶನವನ್ನ ಯಾವಾಗ ಮಾಡಲಾಗ್ತದ ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು, ಡಿಸೆಂಬರ್ 9, 1946ನೇ ಇಸ್ವಿಯಲ್ಲಿ ಏನ್ ಮಾಡ್ತಾರ, ಭಾರತ ಸಂವಿಧಾನದ ಮೊದಲ ಸಭೆಯ ಅಧಿವೇಶನವನ್ನ ಮಾಡಲಾಗ್ತದ. ಉತ್ತರ ಯಾವುದು, ಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಭಾರತ ಸಂವಿಧಾನದ ಹಿಂದಿನ ವರ್ಷ ಕೇಳಿರುವಂತ 35 ಪ್ರಶ್ನೆ ತನಕ ವಿವರಣೆ ಮಾಡಲಾಗಿದೆ. ಮುಂದಿನ ಅವಧಿಯಲ್ಲಿ 36 ನಂತರ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಮಿತ್ರರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.